ನಮಸ್ತೆ ವೀಕ್ಷಕರೇ. ಬ್ಯಾಳಿ ಹರಿವೆ ಸೊಪ್ಪು ಎರಡನ್ನೂ ಹೆಚ್ಚಿ ಕುಕ್ಕರ್ನಾಗ ಬೇಯಿಸಿಟ್ಕೊಂಡೀನಿ. 3 ಚಮಚ ಎಣ್ಣೆ ಹಾಕ್ಕೊಂಡೆ. 3 ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಾಳು ಹಾಕ್ಕೊಂಡೆ. ಸಾಸಿವೆ ಕಾಳು ನಂತರ ಕರಿಬೇವು ಹಾಕ್ಕೊಂಡೆ. ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ. ಒಂದು ಉಳ್ಳಾಗಡ್ಡಿ ಹಾಕ್ಕೊಂತೀನಿ. ಒಂದು ಉಳ್ಳಾಗಡ್ಡಿ ಹೆಚ್ಚಿಕೊಂಡೆ. ಟೊಮೆಟೊ ಹಣ್ಣು ಒಂದು ಹೆಚ್ಚಿಕೊಂಡಿದ್ದೆ. ಟೊಮೆಟೊ ಹಣ್ಣು ಒಂದು ಸ್ಪೂನ್ ಉಪ್ಪು ಹಾಕ್ತೀನಿ. ಒಂದು ಸ್ಪೂನ್ ಉಪ್ಪು ಹಾಕಿದೆ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಮನ್ಯಾಗ ಮಾಡ್ಕೊಂಡಿದ್ದೀವಿ ಮಸಾಲೆ ಪುಡಿ, 1 ಟೀ ಸ್ಪೂನು ಖಾರ ಪುಡಿ. ಇವಾಗ ಬೇಯಿಸಿಟ್ಕೊಂಥ ಸೊಪ್ಪು ಇದಕ್ಕೆ ಹಾಕ್ಕೋತೀನಿ. ಬ್ಯಾಳಿ ಸೊಪ್ಪನ್ನ ಇದ್ರಾಗ ಹಾಕಬೇಕು. ಹಾಕಿದಾಗ ಹರಿವೆ ಸೊಪ್ಪು ಬ್ಯಾಳಿ ಪಲ್ಯ ರೆಡಿ. ರುಚಿ ಆಗ್ತೈತಿ. ರೊಟ್ಟಿಗೆ ರುಚಿ ಆಗ್ತೈತಿ. ಇದು ರೊಟ್ಟಿಗೆ ಭಾಳ ರುಚಿ ಆಕೈತಿ. ಈ ಥರ ಹರಿವೆ ಸೊಪ್ಪು ಸಣ್ಣಗೆ ಹಚ್ಕೊಂಡು ಬ್ಯಾಳ್ಯಾಗ ಕುದಿಸ್ಕೊಂಡು ಕುಕ್ಕರ್ ಅನ್ಸ್ಕೊಂಡು ಆನಂತರ ಉಳ್ಳಾಗಡ್ಡಿ ಒಂದು ಟೊಮೆಟೊ ಹಣ್ಣು, ಕರಿಬೇವು, ಕೊತ್ತಂಬರಿ. ಇವಾಗ ಮ್ಯಾಗಡೆ ಒಂದಿಷ್ಟು ಕೊತ್ತಂಬರಿನ ಹೆಚ್ಚಿಟ್ಟಂಥ ಕೊತ್ತಂಬರಿನ ಕುದಿರಿಸ್ಬೇಕು. ಖಾರ ಪುಡಿ, ಮಸಾಲೆ ಪುಡಿ ಒಂದೊಂದು ಚಮಚೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕಿ ಬೇಯಿಸಿಟ್ಕೊಂಥ ಬ್ಯಾಳಿನ ಏನು ಮಾಡಬೇಕು, ಇದಕ್ಕೆ ಸುರಿವಿ ಪಲ್ಯ ಮಾಡಿಕೊಂಡ್ರೆ ರುಚಿಯಾದಂಥ ಹರಿವೆ ಸೊಪ್ಪು ಬ್ಯಾಳಿ ಪಲ್ಯ ರೆಡಿ ಆಕತಿ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.